ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕೆಸೆಟ್ ಎಕ್ಸಾಮ್ ಹಾಲ್ ಟಿಕೆಟ್ ಈಗ ಆಲ್ರೆಡಿ KA ವೆಬ್ಸೈಟಲ್ಲಿ ಅವೈಲಬಲ್ ಇರೋದ್ರಿಂದ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನೀವೇನು ಮಾಡಬೇಕಾಗುತ್ತೆ, ಗೂಗಲ್ ಅಥವಾ ಕ್ರೋಮಲ್ಲಿ ಹೋಗಿ KEA ಅಂತ ಟೈಪ್ ಮಾಡಬೇಕಾಗುತ್ತೆ. ಸೊ ಸರ್ಚ್ ಅಂತ ಕೊಟ್ಟಾಗ ಇಲ್ಲಿ ಫಸ್ಟ್ ಬರ್ತಾ ಇದೆಯಲ್ವಾ, ಈ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ನೀವು ಲ್ಯಾಂಗ್ವೇಜ್ ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದಾದಮೇಲೆ ನೋಡಿ ನಿಮಗೆ ಈ ರೀತಿಯಾದಂಥ ಒಂದಷ್ಟು ಪೋಸ್ಟ್ ಕಾಣಿಸುತ್ತೆ. ಸೊ ನಮಗೆ ಇಲ್ಲಿ ಬೇಕಾಗಿರೋದು ಇಲ್ಲಿ ಕಾಣಿಸ್ತಿದೆಯಲ್ವಾ, 24/10 KSET 2025 ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ಡೌನ್ಲೋಡ್ ಅಂತ. ಈ ಒಂದು ಪರ್ಟಿಕ್ಯುಲರ್ ಲಿಂಕ್ ಮೇಲೆ ನೀವೇನು ಮಾಡಬೇಕಾಗುತ್ತೆ, ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ವಾ, ಅಡ್ಮಿಷನ್ ಟಿಕೆಟ್ ಅಂತ. ಇಲ್ಲಿ ನೀವು ಫಸ್ಟು ಎಕ್ಸಾಮಿನೇಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ನೀವು ಅಪ್ಲಿಕೇಶನ್ ಹಾಕಿದಾಗ ಒಂದು ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ ಅದು. ನೆಕ್ಸ್ಟ್ ಅಪ್ಲಿಕೆಂಟ್ ನೇಮ್ ಇದೆಯಲ್ವಾ, ಈ ಒಂದು ಪರ್ಟಿಕ್ಯುಲರ್ ಕಾಲಮಲ್ಲಿ ನೀವು ಏನು ಮಾಡಬೇಕಾಗತ್ತೆ ಅಂದರೆ ಕಂಪ್ಲೀಟ್ ನೇಮ್ನ ಟೈಪ್ ಮಾಡಿಬಿಡಿ. ಜಸ್ಟ್ 4 ಲೆಟರ್ಸ್, ನಿಮ್ಮ ಸ್ಟಾರ್ಟಿಂಗ್ ನೇಮ್ನ 4 ಲೆಟರ್ಸ್ ಮಾತ್ರ ಟೈಪ್ ಮಾಡಿ. ನೆಕ್ಸ್ಟ್ ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ. ಆಗ ನಿಮಗೆ ಈ ರೀತಿಯಾದಂಥ ಒಂದು ಡೌನ್ಲೋಡ್ ಆಗುತ್ತೆ ಅಲ್ವಾ. ಇದು ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ ಟೈಮಿಂಗ್ ಮತ್ತು ಸಬ್ಜೆಕ್ಟ್ ಆಗಿರುತ್ತೆ. ಇಲ್ಲಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇದೆಯಲ್ವಾ, ಇದನ್ನು ನೀವು ಡೌನ್ಲೋಡ್ ಮಾಡಿದ್ರೆ 2 ಪೇಜಸ್ ಆಫ್ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಎಕ್ಸಾಮ್ಗೆ ತೊಗೊಂಡೋಗ್ಬೇಕಾಗುತ್ತೆ. ಯಾವುದೇ ರೀತಿಯಾದಂಥ ಮಿಸ್ಟೇಕ್ನ ಮಾಡಬೇಡಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ನನಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಫಸ್ಟ್ ಟೈಮ್ ಡೌನ್ಲೋಡ್ ಆಗುತ್ತೆ. ಯಾವುದೆಲ್ಲ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಬೇಕು ಅಂತ ಈ ಒಂದು ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವ, ಈ ಒಂದು ಪೇಜಲ್ಲಿ ನೋಡಿ ಕಾಣಿಸುತ್ತೆ. ಮರೀದೆ ಈ ಒಂದು ಪರ್ಟಿಕ್ಯುಲರ್ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಮತ್ತು ಎಕ್ಸಾಮ್ ಅಲ್ಲಿ ಹೋದಾಗ ನಿಮಗೆ ಗೊತ್ತಾಗಿ ಸೊ ಮಿಸ್ಟೇಕ್ ಮಾಡ್ಕೊಬೇಡಿ, ಚಾನ್ಸ್ನ ಕಳ್ಕೊಬೇಡಿ. ಸೊ ನೋಡಿ, ಫಸ್ಟು ಡಿಲೇ ಆದರೆ ನೀವು ಯಾವುದೇ ರೀಸನ್ಸ್ ಕೊಟ್ಟು ನೀವೇನಾದರೂ ಲೇಟಾಗಿ ಬಂದರೆ ಅವರು ಎಂಟರ್ ಮಾಡೋದಿಲ್ಲ. ಸೆಕೆಂಡ್ ಒಂದು ಬಂದು ಎಕ್ಸಾಮಿನೇಷನ್ ಸೆಂಟರ್ 8:30ಗೆ ನೀವೇನು ಮಾಡಬೇಕಾಗುತ್ತೆ, ಎಂಟರ್ ಆಗಬೇಕಾಗುತ್ತೆ. ದೇ ಆರ್ ರಿಕ್ವೈರ್ಡ್ ಟು ಆಕ್ಯುಪೈಡ್ ದೇರ್ ಸೀಟ್ಸ್ ಆ್ಯಸ್ ಪರ್ ದ ರಿಜಿಸ್ಟರ್ ನಂಬರ್ ಇನ್ ದ ಎಕ್ಸಾಮಿನೇಷನ್ ಹಾಲ್ ಇಮಿಡಿಯೇಟ್ಲಿ ಆಫ್ಟರ್ ದ ಫಸ್ಟ್ ಬೆಲ್ಲು 9:30ಗೆ ಆಗುತ್ತೆ. ಸೊ ಆವಾಗ ಹೋಗಿ ನೀವು ಎಕ್ಸಾಮ್ ಕ್ಲಾಸಸಲ್ಲಿ ಎಂಟರ್ ಆಗಬೇಕಾಗುತ್ತೆ. ಕ್ಯಾಂಡಿಡೇಟ್ಸ್ನ 10 AM ಆದಮೇಲೆ ಮತ್ತೆ ಅಲೌ ಮಾಡೋದಿಲ್ಲ. ಫಿಫ್ತ್ ಬಂದು ನೀವು ಯಾವುದೋ ಒಂದು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋದರೆ ಅವ್ರು ಅಲೌ ಮಾಡೋದಿಲ್ಲ. ನಿಮಗೆ ಯಾವುದು ಅಲೋಕೇಟ್ ಮಾಡಿದ್ದಾರೆ ಆ ಒಂದು ಎಕ್ಸಾಮ್ ಸೆಂಟರ್ಗೆ ಹೋಗಬೇಕು. ನೆಕ್ಸ್ಟ್, ನೋ ಕ್ಯಾಂಡಿಡೇಟ್ ಶುಡ್ ನಾಟ್ ಕ್ಯಾರಿ ಎನಿ. ಸೊ ಈ ಗ್ಯಾಜೆಟ್ಸ್ ಇರುತ್ತಲ್ವ, ಬ್ಲೂಟೂತ್ ಮೊಬೈಲ್ ಫೋನ್ಸ್ ಅಥವಾ ಬೇರೆ ಕ್ಯಾಲ್ಕುಲೇಟರ್, ಈ ರೀತಿಯಾದಂಥ ಯಾವುದೇ ವೈರ್ಲೆಸ್ ಅಥವಾ ಈ ರೀತಿಯಾದಂಥ ಒಂದು ಗ್ಯಾಜೆಟ್ಸ್ನ ನೀವು ಕ್ಯಾರಿ ಮಾಡೋ ಹಾಗೆ ಇಲ್ಲ. ನಿಮ್ಮನ್ನ ಅವರು ಹಾಲ್ ಟಿಕೆಟ್ ಇದ್ದರೆ ಮಾತ್ರ ಅಲೋ ಮಾಡ್ತಾರೆ. ವಿತ್ ವೆರಿಫಿಕೇಷನ್ಗೆ ಅಂತ ನೀವೇನು ಮಾಡಬೇಕಾಗುತ್ತೆ, ಐಡೆಂಟಿಟಿ ಪ್ರೂಫ್ನ ತೊಗೊಂಡೋಗ್ಬೇಕಾಗುತ್ತೆ. ವೋಟರ್ ಅಥವಾ ಪಾಸ್ಪೋರ್ಟ್, ಆಧಾರ್ ಕಾರ್ಡ್ ಯಾವುದಾದ್ರೂ ಓಕೆ. ದ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಅಲೌಡ್ ಟು ವೇರ್ ಆರ್ ಕ್ಯಾರಿ ಎನಿ ಟೈಪ್ ಆಫ್ ವ್ರಿಸ್ಟ್ ವಾಚ್. ಯಾವುದೇ ರೀತಿಯಾದಂಥ ವಾಚನ್ನ ನೀವು ಕ್ಯಾರಿ ಮಾಡೋ ಹೋಗಿಲ್ಲ. ಅಲ್ಲೇ ಕ್ಲಾಕ್ ಇರುತ್ತೆ. ಇಲ್ಲ ಅಂತಂದರೆ ಸೊ ನೀವು ಬೆಲ್ ಮಾಡ್ತಾರೆ, ಅದನ್ನು ಫಾಲೋ ಮಾಡಬೇಕಾಗತ್ತೆ. ಪರ್ಟಿಕ್ಯುಲರ್ ಆಗಿ ಡ್ರೆಸ್ ಕೋಡ್ ಬಗ್ಗೆನೇ ಒಂದಷ್ಟು ಇನ್ಫಾರ್ಮೇಷನ್ ಇದೆ. ಸೊ ಆ ರೀತಿಯಾಗಿ ನೀವು ಡ್ರೆಸ್ ಕೋಡ್ನ ಫಾಲೋ ಮಾಡಬೇಕಾಗತ್ತೆ. ಕ್ಯಾಂಡಿಡೇಟ್ ಶುಡ್ ಎಂಟರ್ ದ ಎಕ್ಸಾಮಿನೇಷನ್ ಬೈ ವೇರಿಂಗ್ ಎನಿ ಟೈಪ್ ಆಫ್ ಫೇಸ್ ಮಾಸ್ಕ್ ಆ್ಯಸ್ ಎ ಯೂಸೇಜ್ ಆಫ್ ಬ್ಲೂಟೂತ್ ಹ್ಯಾಸ್ ಇನ್ಕ್ರೀಸ್ಡ್ ನೌ-ಎ-ಡೇಸ್. ಸೊ ಮಾಸ್ಕ್ನ ಹಾಕ್ಕೊಂಡು ಹೋಗೋಂಗಿಲ್ಲ, ಅಥವಾ ನೀವು ಬ್ಲೂ ಅಥವಾ ಬ್ಲ್ಯಾಕ್ ಇಂಕ್ ಬಾಲ್ ಪಾಯಿಂಟ್ ಪೆನ್ನ ಯೂಸ್ ಮಾಡಬೇಕಾಗತ್ತೆ. ಕ್ಯಾಂಡಿಡೇಟ್ ಶುಡ್ ರೈಟ್ ದೇರ್ ನೇಮ್ ಇನ್ ಕ್ಯಾಪಿಟಲ್ ಲೆಟರ್ಸ್. OMR ಶೀಟಲ್ಲಿ ನೀವು ಕ್ಯಾಪಿಟಲ್ ಲೆಟರ್ಸಲ್ಲೇ ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ರಿಜಿಸ್ಟರ್ ನಂಬರು ಅಷ್ಟೇ ಪ್ರಾಪರಾಗಿ ಯಾವುದೇ ಮಿಸ್ಟೇಕ್ ಇಲ್ಲದೆ ಮಾಡಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ. ಹಾಗೆ ನಿಮಗೆ ಸಿಕ್ಕಿರುವಂತಹ ಕ್ವೆಶನ್ ಪೇಪರ್ ವರ್ಷನ್ ಕೋಡ್ ಇರುತ್ತಲ್ವ, ಅದನ್ನು ಅಷ್ಟೇ ಪ್ರಾಪರಾಗಿ ನೀವೇನು ಮಾಡಬೇಕಾಗುತ್ತೆ, ಎಂಟರ್ ಮಾಡಬೇಕಾಗುತ್ತೆ. ಸೀರಿಯಲ್ ನಂಬರ್, ಆನ್ಸರ್ ಶೀಟ್ ಸೀರಿಯಲ್ ನಂಬರ್, ಇಷ್ಟನ್ನು ನೀವೇನು ಮಾಡಬೇಕಾಗುತ್ತೆ, ಕೇರ್ಫುಲ್ಲಾಗಿ ಎಂಟರ್ ಮಾಡಬೇಕಾಗುತ್ತೆ, ಮಿಸ್ಟೇಕ್ ಮಾಡ್ಕೋಬೇಡಿ. ಸೊ ಬೆಲ್ ಟೈಮಿಂಗ್ಸ್ ಎಲ್ಲ ನೀವು ಈ ಒಂದು ಇಲ್ಲಿ ಕಾಣಿಸ್ತಿದೆಯಲ್ವ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಾಪರಾಗಿ ಅಪ್ಡೇಟ್ ಮಾಡಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಇನ್ವಿಜಿಲೇಟರ್ ಕೊಡುವಂಥ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಬೇಕು. ಇನ್ ಕೇಸ್ ನೀವೇನಾದರೂ ಫಾಲೋ ಮಾಡಿಲ್ಲ ಅಂದರೆ ಅನ್ಫೇರ್ ಅಂತ ಅದನ್ನು ಕನ್ಸಿಡರ್ ಮಾಡ್ತಾರೆ. ಮತ್ತು 1 ಗಂಟೆ ಒಳಗಡೆ ನೀವು ಎಕ್ಸಾಮ್ ಮುಗಿಸಿದ್ರೂ ಸಹ ನಿಮ್ಮನ್ನ ಆಚೆ ಬಿಡೋದಿಲ್ಲ. ಸೊ 1 PM ಆದಮೇಲೆ ಬಿಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.